ಮಾತಾಡೋದು ಅವ್ರು ಅರ್ಧ ಗಂಟೆ ಮಾತಾಡಿ ಎಲ್ಲ ನಿಮಗೆ ಕಂಟೆಂಟ್ ಕೊಟ್ಟಿದ್ದಾರೆ. ಹೊಸ ಮೂವಿದು ಏನೋ ಹೇಳ್ತಾ ಇದ್ರಿ, ಥ್ರಿಲ್ಲಿಂಗ್ ಆಗಿತ್ತು. ಹೌದಾ? ಏನೋ ಹೇಳ್ತಾ ಇದ್ರಿ. ಹಂಗಲ್ಲ, ಒಳ್ಳೆ ಹುಡುಗಿಯವ್ರಿಗೆ. ಈಗ ನೀವು ಜೀವನದಲ್ಲಿ ನನಗಿಂತ 100 ಪಟ್ಟು ನನ್ನ ಸ್ನೇಹಿತರು ಚೆನ್ನಾಗಿರ್ಲಿ ಅಂತ ಒಳ್ಳೇದು ಬಯಸ್ತೀವಲ್ವ. ಈಗ ನಾನು 1,000 ರೂಪಾಯಿ ಶರ್ಟ್ ಹಾಕ್ತೀನಿ, ಅವ್ರು 1 ಲಕ್ಷ ರೂಪಾಯಿ ಶರ್ಟ್ ಹಾಕೋರು ಆ ತರದವರು ಅವರು ಅಂತ ಹೇಳಿಲ್ಲ. ಕರೆಕ್ಟಾಗಿ ಶರ್ಟ್ ಬೇಡ ಸರ್, ಮೂವಿ ಬಗ್ಗೆ ಹೇಳಿ ಸರ್. ತುಂಬಾ ಚೆನ್ನಾಗಿ ಆಯ್ತು. ಫಸ್ಟ್ ನೈಟ್ ವಿತ್ ದೇವ ಅಂತ ಹಾರರ್ ಕಾಮಿಡಿ. ಐ ಥಿಂಕ್ ಎವ್ರಿಥಿಂಗ್ ಈಸ್ ರೆಡಿ. ಒಂದು ಅನೌನ್ಸ್ಮೆಂಟ್ ಅಂತ ಬಂದು ರಿಲೀಸ್ ಮಾಡ್ಬಿಡೋಣ ಅನ್ನೋದಷ್ಟೇ ಕಾಯ್ತಾ ಇದೀವಿ. ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಟು ಅನೌನ್ಸ್ ದ ರಿಲೀಸಿಂಗ್ ಡೇಟ್ ಅಷ್ಟೇ. ಇನ್ ಎವ್ರಿಥಿಂಗ್ ಈಸ್ ರೆಡಿ. ಸೊ ಈಗ ಹೆಂಗೆ ಅಂದರೆ, ಪ್ರೇಮ ಮ್ಯಾಮ್ ಆ್ಯಕ್ಚುಲಿ ಹೇಳಿದಾಗ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಖುಷಿ ಆಯಿತು. ಬಿಕಾಸ್ ಅವ್ರೆಲ್ಲ ಲೆಜೆಂಡ್ ಅವರು. ಅವ್ರ ಹತ್ರ ಅವರೆಲ್ಲ ಇದ್ದಂಥ ಕಾರ್ಯಕ್ರಮದಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡೋದಾಗ್ಲಿ, ಸಿನಿಮಾ ನಟಿ ಬಂದಿದ್ದಾಗಲಿ, ನಮ್ಮ ಸಿನಿಮಾ ನಟಿ, ಇದೆಲ್ಲ ಒಳ್ಳೇದೇ ಬೆಳವಣಿಗೆ ಅಲ್ವಾ. ಅವರೆಲ್ಲ ನಮಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗ್ತಾರೆ. ಈಗ ಅವ್ರಿಗೆ ಕಲಾವಿದರಂದ್ರೆ ಅವ್ರಿಗೆ ಯಾವಾಗಲೂ ಆ ಥರದವರು ಅವ್ರ ಇನ್ಸ್ಪಿರೇಷನ್ ಇವ್ರಿಗಾಗಲಿ ಅಂತ ನಾನು ಹಾರೈಸ್ತೀನಿ. ನಮಗೂ ಅಷ್ಟೇ ಖುಷಿ ಆಯಿತು. ಯಾವಾಗಲೂ ಪ್ರಶಸ್ತಿ ಅನ್ನೋದು ಗೌರವ ತಂದು ಕೊಡುತ್ತೆ. ಈಗ ಈ ಸಿನಿಮಾ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ಫಸ್ಟ್ ನೈಟ್ ವಿತ್ ದೇವ ಅಂದರೆ ಕೇಳೋಕೆ ಟೈಟ್ಲು ಅಟ್ರಾಕ್ಟ್ ಮಾಡೋಕೆ ಹಂಗೆ ಇಟ್ಟಿರ್ತೀವಿ ಅಷ್ಟೇ. ಸಿನಿಮಾ ಇಸ್ ಅಬೌಟ್ ಹೀರೋಯಿನ್. ಕೇಳಿ, ಅವ್ರಿಗೆ ಗೊತ್ತು. ಆಕ್ಚುಲಿ ಏನ್ ಗೊತ್ತಾ, ಮದ್ವೆ ಆಗಿರೋದು ಅವರು. ಸೊ ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ ನೀವು ಅವ್ರ ಫಸ್ಟ್ ನೈಟ್ ಮಾಡಿದೀರಾ ಸಿನಿಮಾದಲ್ಲಿ. ಅದು ಹೆಂಗೆ ಸಿನಿಮಾ? ಅದು ನೀವು ಸಿನಿಮಾ ಬಗ್ಗೆ ಹೇಳಿ. ನನ್ನ ಪರ್ಸನಲ್ ಲೈಫ್ ಇದನ್ನ ಕೇಳಿಲ್ಲ ಅವರು ಸಿನಿಮಾ ಬಗ್ಗೆ ಹೇಳ್ತಿರೋದು. ಬರೀ ಭಯ ಪಡಿಸ್ತಿರೋ ಮೂವಿಲಿ ಇಲ್ಲ ಅಂತ ಹೇಳಿದ್ರೆ ರೊಮ್ಯಾಂಟಿಕ್ ಸೀನ್ಸ್ ಅದನ್ನ ವಿಚಾರ ಹೇಳ್ಬೇಕು ಅಂದ್ರೆ ನೀವು ಸಿನಿಮಾನೇ ನೋಡ್ಬೇಕು. ಅಂಡ್ ತುಂಬಾ ಕಾಮಿಡಿ ಇದೆ. ಮೇ ಬಿ ಟೈಟಲ್ ನಿಮ್ಗೆ ಆತರ ಕ್ಯಾಚಿ ಆಗಿ ಅನ್ಸ್ಬೋದು, ಬಟ್ ಏನು ಸರ್ ತುಂಬಾ ಆಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅಂಡ್ ಕಾಮಿಡಿ ತುಂಬಾ ಇದು ಮಾಡಿದೀರಾ. ಪರ್ಫಾರ್ಮೆನ್ಸ್ ಕೂಡ ಆಕ್ಷನ್ ಹಾರರ್ ಪೋರ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿರುವಂತ ಟ್ವಿಸ್ಟ್ ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಗೆ ಇವರು ಕೂಡ ಬಹಳ ವಿಶೇಷವಾದ ಆಕರ್ಷಣೆ. ಸೊ ಖುಷಿ ಆಯಿತು. ಸೊ ನಿಖಿತಾ ಈ ಸಿನಿಮಾದಲ್ಲಿ ಬಹಳ ಪವರ್ಫುಲ್ ಪಾತ್ರ. ಈ ಸಿನಿಮಾ ಅವ್ರು ತುಂಬ ಹೆಸರು ತಂದು ಕೊಡುತ್ತೆ. ಐ ಆಮ್ ಶೋರ್ ಖಂಡಿತವಾಗ್ಲೂ ಫಸ್ಟ್ ನೈಟ್ ವಿತ್ ದೇವ ದೊಡ್ಡ ಮಟ್ಟದಲ್ಲಿ ಹೆಸರಾಗುತ್ತೆ ಅಂತ ನಾನು ನಂಬಿದ್ದೀನಿ. ನಮ್ಮ ಕಡೆಯಿಂದ ಎಲ್ಲ ಕೆಲಸ ಮುಗಿಸಾಗಿದೆ ಸರ್. ಏನು ಗೊತ್ತಾ, ಒನ್ಸ್ ಅನೌನ್ಸ್ಮೆಂಟ್ ಅಂತಾರ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಟ್ರೈಲರ್ ಲಾಂಚು, ಪ್ರೀ ರಿಲೀಸು ತಿರುಗಿ ನೋಡೋದು ಬೇಡ ಅಂತ ಅಷ್ಟೇ ಸುಮ್ಮನೆ ಕೂತಿದ್ವಿ. ಯಾಕೆಂದರೆ ನಿಮ್ಗೆ ನೋಡಿದಲ್ಲ, ಡಿಸೆಂಬರ್ಲ ವಾರಕ್ಕೆ 3-4 ದೊಡ್ಡ ಸಿನಿಮಾ ಇತ್ತು. ನೋಡಿಕೊಂಡು ಥಿಯೇಟ್ರಿಕಲಿ ಯಾವುದೇ ಕಡೆ ಸಮಸ್ಯೆ ಆಗದೆ ಇದ್ದಂಗೆ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾನು ಅದೇ ಹಾರೈಸೋದು. ಫಸ್ಟ್ ನೈಟ್ ವಿತ್ ದೆವ್ವ ಮಾಡಿದ್ದಾರೆ ನಿಖಿತಾ. ಈಗ ರಿಯಲ್ ಲೈಫಲ್ಲೂ ಅವ್ರಿಗೆ ಫಸ್ಟ್ ನೈಟ್ ವಿತ್ ಒಳ್ಳೆ ಕುಟುಂಬದ ಜೊತೆಗೆ ಆಗಲಿ, ಮದುವೆ ಆಗಲಿ ಅಂತ ನಾನು ಒಳ್ಳೆ ಸಕ್ಸಸ್ ಎಲ್ಲ ನೋಡಿದ್ಮೇಲೆ ಥ್ಯಾಂಕ್ ಯು ಆಯ್ತು. ಬಟ್ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ರೀ. ಹೇಳಿದ್ನಲ್ಲ, ಫಸ್ಟ್ ನೈಟ್ ವಿತ್ ದೆವ್ವ ಆಕ್ಚುಲಿ ನನಗದು ಕಷ್ಟ. ಅದು ದೇವ್ಗಳ ಜೊತೆ ಮಾಡಕ್ಕೆ ನಾನೊಬ್ಬ ಮನುಷ್ಯನಾಗಿ ದೇವ್ಗಳ ಜೊತೆ ಮಾಡೋದು ದೇವ್ಗಳ ಜೊತೆ ಮಾಡೋದು ತುಂಬಾ ಕಷ್ಟ. ಫಸ್ಟ್ ನೈಟ್ ವಿತ್ ದೆವ್ವ ಮಾಡೋದು ಈಗ ನಾನು ಫಸ್ಟ್ ನೈಟ್ ವಿತ್ ನಿಖಿತಾ ಅಲ್ಲ ಸಿನಿಮಾ ಹೆಸರು, ಫಸ್ಟ್ ನೈಟ್ ವಿತ್ ದೆವ್ವ ಅಂತ. ದೇವ್ಗಳ ಜೊತೆ ಮಾಡೋದು ಕಷ್ಟ ಅಂತ ಜನಕ್ಕೆ ಹೇಳ್ತಾರೆ. ದೇವ್ಗಳ ಜೊತೆ ಜನಗಳಿಗೆ ದೇವ್ಗಳ ಜೊತೆ ಬದುಕೋದ್ ಕಷ್ಟ, ದೇವ್ಗಳ ಜೊತೆ ಮಾಡೋದ್ ಕಷ್ಟ ಅಂತ ಸಿನಿಮಾ ಟೈಟಲ್ ಹೇಳ್ತಾ ಇದೀನಿ. ನಾನು ನಿಮ್ಗೆ ಹೇಳ್ತಾ ಇಲ್ಲ. ಫಸ್ಟ್ ನೈಟ್ ವಿತ್ ನಿಖಿತಾ ಅಲ್ಲ ಸಿನಿಮಾ ಹೆಸರು. ಆಯ್ತು, ಆಯ್ತು. ಫಸ್ಟ್ ನೈಟ್ ವಿತ್ ನಿಖಿತಾ ಅಲ್ಲ. ತುಂಬಾ ಒಳ್ಳೆ ಯಶಸ್ಸು ಸಿಗ್ಲಿ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ದಿಲ್ಲಿ ಮೇಡಮ್ ಸ್ಲೇಟು ಬಳಪ ತನ್ನಿ.